ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡಮಂಡಲಾಕಾರ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಗುಡ್ ಮಾರ್ನಿಂಗ್ ಎವ್ರಿವನ್. ವೆಲ್ಕಮ್ ಟು Sadhguru Spoken English class. Let me introduce myself. My name is Gangadhar Bahetti. I am from Siruguppi. I have completed BA graduation. My favorite subject is English. My goal is to become a good English teacher. That's all about me. This is my introduce. ಸ್ನೇಹಿತರೆ, ಇವತ್ತಿನ ದಿವಸ ತಮಗೆಲ್ಲರಿಗೂ ಈ ಒಂದು ಸದ್ಗುರು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಪರವಾಗಿ ನಾವು ಒಂದು ಯೂಟ್ಯೂಬ್ನಲ್ಲಿ ಚಾನಲನ್ನು ಓಪನ್ ಮಾಡಿದ್ದೇವೆ. ಇದೆಲ್ಲರೂ ಉಪಯೋಗ ಮಾಡ್ಕೋಬೇಕು. ಇವತ್ತಿನ ದಿವಸ ಜಗತ್ತಿನಲ್ಲಿ ಏನು ನಡೆದಿದೆ ಅಂದರೆ, ಇಂಗ್ಲೀಷ್ ಇಲ್ಲದೇ ಇದ್ದರೆ ನಾವು ಡಬಲ್ ಡಿಗ್ರಿ ಮುಗಿಸಿದ್ರೂ ಕೂಡ ನಾವು ಅನ್ಎಜುಕೇಟೆಡ್ ಥರ ನಮ್ಮನ್ನು ಟ್ರೀಟ್ ಮಾಡ್ತಾ ಇದ್ದಾರೆ. ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತಿನ ಯುವ ಪೀಳಿಗೆ ಅಂದರೆ ಗ್ರಾಮೀಣ ವಿಭಾಗದಲ್ಲಿ ಆಗಿರ್ಬೋದು, ಬಡ ಕುಟುಂಬದಿಂದ ಬಂದಿರುವಂಥವ್ರು ಆಗಿರ್ಬೋದು, ಅಥವಾ ಇಂಗ್ಲೀಷ್ ಕಲಿಯೋಕ್ಕೆ ಎಲ್ಲೂ ಯಾರಿಗೂ ಅವಕಾಶ ಸಿಗದೇ ಇರುವಾಗ ಸಾಕಷ್ಟು ಗ್ರಾಮಾಂತರ ಪ್ರದೇಶದಿಂದ ಹೋಗುವಂಥ ವಿದ್ಯಾರ್ಥಿಗಳು ಸಾಕಷ್ಟು ಇಂಗ್ಲೀಷ್ ವಿಷಯದಲ್ಲಿ ಹೌ ಟು ಕಮ್ಯುನಿಕೇಟ್ ವಿತ್ ಅದರ್ಸ್ ಇನ್ ಇಂಗ್ಲೀಷ್. We are face lot of problems in this language, so we have to learn this language. ಅದಕ್ಕೋಸ್ಕರವಾಗಿ ಬಂಧುಗಳೇ, ನಾವು ಇವತ್ತಿನ ಯುವ ಪೀಳಿಗೆಯನ್ನು ಒಂದು 5ನೇ ತರಗತಿಯಿಂದ ಅಥವಾ 5ನೇ ತರಗತಿಗಿಂತ ಮೊದಲು ಒಂದು ಇಂಗ್ಲೀಷ್ನಲ್ಲಿ ಸಾಮಾನ್ಯವಾಗಿ ಅಧ್ಯಯನ ಮಾಡ್ತಾ ಹೋದರೆ ನಾವು ಆಲ್ಮೋಸ್ಟ್ ಆಗಿ 7th ಅಥವಾ 10th ಬರೋದ್ರಾಗೆ ಇದರಲ್ಲಿ ಒಂದು ಸಾಧನೆಯನ್ನು ಮಾಡಿದರೆ ಮುಂದೆ ಜಗತ್ತಿನಲ್ಲಿ ನಾವು ಇಂಗ್ಲೀಷ್ ಭಯವನ್ನು ನಿರ್ದಾಕ್ಷಿಣ್ಯವಾಗಿ ತಡೆಗಟ್ಟಬಹುದು. ಅದಕ್ಕೋಸ್ಕರವಾಗಿ ಈ ಒಂದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ನಲ್ಲಿ ನಾವು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಈ ಚಾನಲ್ನಲ್ಲಿ ಯಾವ ಥರ ಹೌ ಟು ಪ್ರಾಕ್ಟೀಸ್ ಇಂಗ್ಲೀಷ್ ಇನಿಷಿಯಲ್ ಸ್ಟೇಜಿಂದ. ಇಂಗ್ಲೀಷ್ ಒಂದು ದೊಡ್ಡ ಒಂದು ಭಯಾನಕವಾದಂಥ ವಿಷಯವನ್ನು ತಗೊಂಡು ನಾವು ಅದನ್ನು ಕಾಂಪ್ಲಿಕೇಟೆಡ್ ಆಗಿ ಮಾಡಿಕೊಂಡು ಕಲಿದೆ ಹಾಗೆ ನಿಲ್ಲಿಸಿದ್ದೇವೆ. ಇದೊಂದು ಜಸ್ಟ್ ಲ್ಯಾಂಗ್ವೇಜ್. ಕನ್ನಡನ ನಾವು ಹೇಗೆ ಕೇಳಿ ಮಾತನಾಡಿ ಕಲ್ತೀವೋ ಅದೇ ರೀತಿಯಾಗಿ ಇಂಗ್ಲೀಷ್ನು ಕೂಡ ನಾವು ಈಸಿಯಾಗಿ ಕಲಿಬೋದು. ಆ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಬಂಧುಗಳೇ, ಯಾರಾದರೂ ಕಲಿತು ಬಂದಿರುವುದಿಲ್ಲ. ನಾವು ತರಬೇತಿಯನ್ನು ಪಡ್ತಾ ಒಳ್ಳೆಯ ಎಕ್ಸ್ಪರ್ಟ್ ಇರುವಂಥ ಗುರುಗಳ ಕಡೆ ನಾವು ಕುಳಿತು ಕಲಿತರೆ ಏನೋ ಇದು ಅಸಾಧ್ಯ ಅಲ್ಲ. ಅದಕ್ಕೆ ಶರಣರು ಅಥವಾ ತಿಳಿದವರು ಹೇಳ್ತಾರೆ, ನೀನು ಶಿಷ್ಯನಾಗಿ ಕಲಿಯಲು ಪ್ರಯತ್ನಿಸಿದರೆ ಇಡೀ ಪ್ರಪಂಚವೇ ಗುರುವಾಗಿ ನಿನಗೆ ಎದ್ದು ನಿಂತು ಕಲಿಸುತ್ತದೆ ಅಂತ ಹೇಳಿ ಹೇಳ್ತಾರೆ. ನಾವು ಪ್ರಯತ್ನ ಮಾಡೋದಿಲ್ಲ. ಅದಕ್ಕೋಸ್ಕರವಾಗಿ ನಾವೇನಾಗ್ತಾ ಇದ್ದೇವೆ ಅಂದ್ರೆ, ಮುಂದೆ ನೋಡಿದ್ರೆ ಆಯ್ತು, ಕಾಲೇಜ್ ಬಂದಾಗ ನೋಡಿದ್ರೆ ಆಯ್ತು ಅಂತ ನಾವು ಮುಂದೆ ಹಾಕ್ತಾ ಹೋಗ್ತಾ ಇದ್ದೇವೆ. ಆ ಒಂದು ದೃಷ್ಟಿಯಲ್ಲಿ ಈ ಒಂದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಚಾನಲ್ ನಾವು ಮುಂದೆ ಬರುವಂಥ ದಿನಗಳಲ್ಲಿ ಪ್ರಾಕ್ಟೀಸ್ ಯಾವ ಥರ ಮಾಡಬೇಕು ಮತ್ತು ಕನ್ವರ್ಸೇಷನ್ ಇನ್ನೊಬ್ಬರ ವ್ಯಕ್ತಿಗಳು, ಹೌ ಟು ಸ್ಪೀಕ್ ವಿತ್ ಅದರ್ಸ್, ಹೌ ಟು ಸ್ಪೀಕ್ ವಿತ್ ಸ್ಟ್ರೇಂಜರ್ಸ್, ಇದನ್ನೆಲ್ಲವನ್ನು ನಾವು ಕನ್ವರ್ಸೇಷನ್ ವಿಡಿಯೋ, ಪ್ರಾಕ್ಟೀಸ್ ವಿಡಿಯೋ ಮತ್ತು ನಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ಸ್ ಮತ್ತು ಡೈಲಿ ರೂಟೀನ್ ಸಾಕಷ್ಟು ಆ್ಯಕ್ಟಿವಿಟೀಸ್ಗಳನ್ನ ತಗೊಂಡು ಇನ್ನು ಬರುವ ದಿನಗಳಲ್ಲಿ ಈ ಚಾನಲ್ ಮುಖಾಂತರ ನಾವು ಅಪ್ಲೋಡ್ ಮಾಡ್ತಾ ಇದ್ವಿ. ಮತ್ತು ನಾವು ಕೂಡ ಇದರಲ್ಲಿ ಲರ್ನ್ ಮಾಡ್ತಾ ಹೋಗ್ತಾ ಇದ್ದೇವೆ. ನಾವು ಕೆಲವೊಂದಿಷ್ಟು ವಿಷಯಗಳನ್ನ ತಿಳ್ಕೊಂಡು ಇದನ್ನ ಹೇಳ್ತಾ ಹೋದೇವೆ ಅಂದರೆ ಇಷ್ಟಕ್ಕೆ ನಮ್ಮ ವಿಷಯ ಮುಗುದಿಲ್ಲ. ಎಸ್, ಲರ್ನಿಂಗ್ ಪ್ರೊಸೆಸ್ ಎಂಟೈರ್ ಲೈಫ್ ವಿ ಹ್ಯಾವ್ ಟು ಲರ್ನ್, ನಾಟ್ ಎಂಡ್. ಎಜುಕೇಷನ್ ಈಸ್ ನಾಟ್ ಎಂಡ್, ವಿ ಹ್ಯಾವ್ ಟು ಲರ್ನ್ ಎಂಟೈರ್ ಲೈಫ್. ನಾವು ಪ್ರತಿ ಕ್ಷಣನೂ ಪ್ರತಿದಿನಾನು ಏನಾದರೂ ಒಂದು ವಿಷಯವನ್ನು ಗಳಿಸ್ತಾನೆ ಇರಬೇಕು. ವಿ ಹ್ಯಾವ್ ಟು ಅರ್ನ್ ಎನಿಥಿಂಗ್, ವಿ ಹ್ಯಾವ್ ಟು ಎನಿಥಿಂಗ್ ಎವ್ರಿ ಸಿಂಗಲ್ ಡೇ ವಿ ಹ್ಯಾವ್ ಟು ಲರ್ನ್ ಸಮಥಿಂಗ್ ನ್ಯೂ. ದ್ಯಾಟ್ ಈಸ್ ದ ಇಂಟೆನ್ಷನ್ ಆಫ್ ಲೈಫ್. ನಾವು ಏನಾದರೂ ಕಲೀಲಿಕ್ಕೆ ಪ್ರಾರಂಭ ಮಾಡಿದಾಗ ನಮ್ಮಲ್ಲಿರುವಂಥ ದುಃಖಗಳಾಗಿರ್ಬೋದು, ನಮ್ಮಲ್ಲಿರುವಂಥ ದೊಡ್ಡ ಕೆಟ್ಟ ವಿಚಾರಗಳಾಗಲಿ
ದಿನದಿಂದ ದಿನಕ್ಕೆ ಹೋಗ್ತಾ ಇದ್ದೇವೆ ಮತ್ತು ಆತ್ಮವಿಶ್ವಾಸ ಅದೇ ರೀತಿಯಾಗಿ ಬೆಳೀತಾ ಬೆಳೀತಾ ನಮಗೆ ಮುಂದೆ ಹೋಗ್ತಾ ಇದೆ. ಇಂಗ್ಲೀಷ್ ಒಂದು ಸಣ್ಣ ಒಂದು ವಿಷಯ. ಇದು ನಮ್ಮದು ಕನ್ನಡ ಯಾವಾಗಿದ್ಲು ಮೇನ್ ಡೋರ್. ಕನ್ನಡ ನಮ್ಮ ಮಾತೃಭಾಷೆ ಮೇನ್ ಡೋರ್. ಇಂಗ್ಲೀಷ್ ಏನಿದೆ ಇದೊಂದು ವಿಂಡೋ. ನಾವು ಮೇನ್ ಡೋರ್. ಕನ್ನಡ ಸರಿಯಾಗಿ ಮಾತನಾಡಲಿಕ್ಕೆ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಬಂದರೆ ಇಂಗ್ಲೀಷ್ ಕಲಿಯೋದು ಏನು ದೊಡ್ಡ ವಿಷಯ ಇಲ್ಲ. ಇಂಗ್ಲೀಷನ್ನು ಸುಲಭವಾಗಿ ಇದರಲ್ಲಿ ನಾವು ಬೇಸಿಕ್ ನಾಲೆಡ್ಜ್, ಯಾರು ಬಿಗ್ನರ್ಸ್ ಇದ್ದಾರೆ, ಯಾರು ಪ್ರಾರಂಭಿಕ ಹಂತದಲ್ಲಿ ಕಲಿಬೇಕಂತ ಇಚ್ಛೆ ಬಿಡ್ತಾರೆ, ವಿ ಹ್ಯಾವ್ ಟು ಪ್ರಾಕ್ಟೀಸ್ ಆನ್ ಗ್ರಾಮರ್ ಲೆವೆಲ್, ಆನ್ ಬೇಸಿಕ್ ಲೆವೆಲ್, ಹೌ ಟು ಇಂಟ್ರೊಡ್ಯೂಸ್ ಅವರ್ ಸೆಲ್ಫ್ಸ್, ಹೌ ಟು ಟೆಲ್ ದ ಡೈಲಿ ರೂಟೀನ್. ನಾವು ದಿನನಿತ್ಯ ಮುಂಜಾನೆ ಹಾಸಿಗೆಯಿಂದ ಎದ್ದ ತಕ್ಷಣ ಮರಳಿ ಮತ್ತು ಹಾಸಿಗೆ ಮಲಗಲಿಕ್ಕೆ ಹೋಗುವವರೆಗೂ ಏನು ಮಾತಾಡ್ತೀವೋ ಅಂಥ ವಿಷಯಗಳನ್ನು ಒಬ್ಬರ ಜೋಡಿ ದಿನ 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 ಮಾತಾಡಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕೆಲವೊಂದಿಷ್ಟು ಸ್ಟ್ರಕ್ಚರ್ ಮೆಥಡ್, ಪ್ರಾಕ್ಟೀಸ್ ಮೆಥಡ್, ಸೋ ಮೆನಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ನಾಲೆಡ್ಜ್ ಹಿಯರ್. ನಾವೇನು ಮಾಡ್ತಾ ಹೋಗ್ಬೇಕು, ಒಂದೊಂದು ಹಂತ ಒಮ್ಮೆಗೆ ಎಲ್ಲವನ್ನು ಓದ್ಬಿಟ್ಟು ನಾನು ಒಂದೇ ತಿಂಗಳಲ್ಲಿ 15 ದಿವಸದಲ್ಲಿ 2 ತಿಂಗಳಲ್ಲಿ ಮಾತಾಡ್ತೀನಿ ಅಂದ್ರೆ ವಿ ಕಾಂಟ್ ಸ್ಪೀಕ್, ವಿ ಕಾಂಟ್ ಲರ್ನ್ ಎನಿ ಲ್ಯಾಂಗ್ವೇಜ್. ವಿ ಹ್ಯಾವ್ ಟು ಸ್ಟ್ರಗಲ್ ಲಾಂಗ್ ಟೈಮ್. ಇಟ್ಸ್ ಟೇಕ್ ಲಾಂಗ್, ಅದರ್ವೈಸ್ ವಿ ಕಾಂಟ್ ಡೂ ಎನಿಥಿಂಗ್. ಅದರಿಂದ ಬಂಧುಗಳೇ, ಸ್ನೇಹಿತರೆ, ನಾವು ದಿನದಿಂದ ಒಂದೊಂದನ್ನು ಒಂದು ಗ್ರಾಮರ್ ಬಿಗಿನರ್ಸ್ ಇದ್ದಾರೆ ಆಲ್ಮೋಸ್ಟ್ ಆಲ್ ಆಗಿ ಕೆಲವೊಂದಿಷ್ಟು ಬೇಸಿಕ್ ನಾಲೆಜನ್ನು ಪಡಿತಾ ಅರ್ನ್ ಮಾಡ್ತಾ ಮುಂದೆ ಗ್ರಾಮರ್ ಆದಮೇಲೆ ಕನ್ವರ್ಸೇಷನ್ನು ಮತ್ತು ಇನ್ನೊಬ್ಬರ ಜೊತೆ ಮಾತಾಡೋದು. ಮೊದಲು ನಮ್ಗೆ ವೇದಿಕೆ ಮೇಲೆ ನಿಲ್ಲುವುದು, ವೇದಿಕೆ ಮೇಲೆ ನಿಂತ ಮೇಲೆ ಹೌ ಟು ಸ್ಪೀಕ್ ಇನ್ ಇಂಗ್ಲೀಷ್ ಫ್ಲೂಯೆನ್ಸಿ, ಅದನ್ನೆಲ್ಲ ಒಬ್ಬರು ಮಾರ್ಗದರ್ಶನ ಅದರ ಹತ್ರ ಕುಳಿತುಕೊಂಡು ಕೇಳಿಕೊಂಡು ನಮ್ಮ ಟೈಮನ್ನು ಮೀಸಲಿಡಬೇಕು. ವಿ ಹ್ಯಾವ್ ಟು ಡೂ ಎನಿಥಿಂಗ್ ಎವ್ರಿ ಸಿಂಗಲ್ ಡೇ. ವಿ ಗೆಟ್ ಟೈಮ್ ಟು ಲರ್ನ್ ದಿಸ್ ಲ್ಯಾಂಗ್ವೇಜ್. ಅದರಿಂದ ಮನೆಯಲ್ಲಿ ಪಾಲಕರು ಮತ್ತು ಸ್ನೇಹಿತರು ಭಾಳ ಪಾತ್ರ ವಹಿಸ್ತಾರೆ. ನಾವು ಯಾರ ಜೋಡಿ ಅಡ್ಡಾಡ್ತಾ ಇದ್ದೀವಿ, ನಮ್ಮ ಪಾಲಕರು ಯಾವ ರೀತಿ ನಮಗೆ ಸ್ಪೆಂಡ್ ಮಾಡ್ತಾ ಇದ್ದಾರೆ, ನಾವು ಸಾಕಷ್ಟು ಹಣವನ್ನು ಬೇರೆ ಬೇರೆ ವಿಚಾರದಲ್ಲಿ ಖರ್ಚನ್ನು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ಬೇರೆ ಕಡೆ ಖರ್ಚು ಮಾಡೋದನ್ನು, ಸಮಯನ ಬೇರೆ ವಿಷಯವನ್ನು ಮಾತನಾಡೋದನ್ನು ಬಿಟ್ಟು ನಮ್ಮ ಜೀವನದಲ್ಲಿ ಏನು ನಮ್ಮನ್ನು ಗೆಲ್ಲಿಸ್ತಾ ಇದೆ, ನಮ್ಗೆ ಯಾವುದು ಸಪೋರ್ಟ್ ಆಗ್ತದೆ, ಫ್ಯೂಚರ್ನಲ್ಲಿ ಏನು ಬೇಕು ಅಂಥ ವಿಷಯವನ್ನು ನಾವು ದಿನನಿತ್ಯ ಇಂಥದ್ರಲ್ಲಿ ಕಾಲ ಕಳಿಬೇಕು. ಅದಕ್ಕೋಸ್ಕರವಾಗಿ ಸ್ನೇಹಿತರೆ, ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಇನ್ನು ಮುಂಬರುವ ದಿನಗಳಲ್ಲಿ ಸಾಕಷ್ಟು ತಮಗೆ ಇಷ್ಟವಾಗುವಂಥ ಕಂಟೆಂಟನ್ನು ಈ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದ ಮತ್ತು ಕೋಆಪ್ರೇಷನ್ ಮತ್ತು ಎನ್ಕರೇಜ್ ಭಾಳ ಮುಖ್ಯ ಇದೆ. ಐ ಆಮ್ ಆಲ್ಸೋ ಲರ್ನಿಂಗ್. ಇಲ್ಲಿ ನಾನು ಕಲಿತಾನ ಇದ್ದೀನಿ. ಇದರಲ್ಲಿ ನಾ ಚಾನಲ್ ಮಾಡೋ ಉದ್ದೇಶ ಏನಂದ್ರೆ, ನನ್ನಲ್ಲಿರುವಂಥ ನಾಲೆಜನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಮತ್ತು ನಾನು ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ, ಏನಾದರೂ ತಪ್ಪುಗಳಿದ್ರೂ ಕೂಡ ಎಕ್ಸ್ಪರ್ಟ್ಸ್ ಅದನ್ನು ತಿದ್ದಲಿ, ಅವರಿಂದ ನಾನು ಸಾಕಷ್ಟು ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಚಾನಲನ್ನು ಮಾಡಿದ್ದೇವೆ. ಮತ್ತೊಂದು ಬೇರೆ ಯಾವುದೂ ಉದ್ದೇಶ ಇಲ್ಲ. ಮತ್ತು ನಮ್ಮ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಜಗತ್ತಿಗೆ ತೋರಿಸಬೇಕು. ಮತ್ತು ಬಡ ವಿದ್ಯಾರ್ಥಿಗಳಾಗಿರ್ಬೋದು, ಗ್ರಾಮಾಂತರದಿಂದ ಬಂದಿರಬೇಕು ಮತ್ತು ಯಾವುದೇ ನಗರ ಪಟ್ಟಣ ಇನ್ಯಾವುದೇ ವಿಚಾರದಲ್ಲಿ ಇದ್ದವರು ಕೂಡ ಈ ಇಂಗ್ಲೀಷನ್ನು ಕಲಿಬೇಕನ್ನೋರಿಗೆ ಇದು ಸ್ವಲ್ಪ ಮಟ್ಟಿಗಾದರೂ ಅನುಕೂಲಕರ ಆಗಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು ಇವತ್ತು ಮಾಡಿದ್ದೇವೆ. ದಿಸ್ ಈಸ್ ಮೈ ಫಸ್ಟ್ ವಿಡಿಯೋ ಇನ್ ದಿಸ್ ಚಾನಲ್ಸ್. ಸೊ ವಿ ಆಲ್ಸೋ ಎನ್ಕರೇಜ್ ದಿಸ್ ಚಾನಲ್, ವಾಚ್ ದಿಸ್ ಚಾನಲ್ಸ್ ಆ್ಯಂಡ್ ಸಪೋರ್ಟ್ ಮೀ ಅಂತ ಹೇಳ್ತಾ, ಇನ್ನು ಮುಂಬರುವ ದಿನಗಳಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು ನಾನು ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇನ್ನು ನಾನು ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು, ಯಾವ ಥರ ಎಡಿಟಿಂಗ್ ಮಾಡಬೇಕು, ಲಾಟ್ ಆಫ್ ವರ್ಕ್ಸ್ ದೇರ್. ಸೊ ಡೇ ಬೈ ಡೇ ಐ ಇಂಪ್ರೂವ್ ದ್ಯಾಟ್. ಆ್ಯಂಡ್ English knowledge is very very important in these situations, in these generations. We have to cooperate the students. ನಾವು ಹೊಸ ನಾಲೆಜನ್ನು ಇದೇ ರೀತಿ ಗಳಿಸ್ತಾ ಹೋಗೋಣ ಅಂತ ಹೇಳ್ತಾ, ಈ ಚಾನಲ್ನಲ್ಲಿ ಇವತ್ತು ಪ್ರಥಮ ಬಾರಿಯಾಗಿ ವಿಡಿಯೋನ ಬಿಟ್ಟಿದ್ದೇನೆ. ಮುಂದೆ ಬರುವಂಥ ದಿನಗಳಲ್ಲಿ ಹೊಸ ವಿಷಯಗಳನ್ನು ಮತ್ತು ಸ್ಟೂಡೆಂಟ್ಸ್ಗಳು ಯಾವ ರೀತಿ ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಯಾವ ರೀತಿಯಾಗಿ ಮಾತನಾಡೋದನ್ನು ಕಲಿಬೇಕು, ಯಾವ ಥರ ಬೇಸಿಕ್ಸ್, ಗ್ರಾಮರ್ಸ್ ಏನು, ಸ್ಟ್ರಕ್ಚರ್ಸ್ ಏನು, ಇಂಥ ಹಲವಾರು ವಿಚಾರ, ಸಣ್ಣ ಪುಟಾಣಿಗಳು ಭಾಳ ವಿಚಾರವಾಗಿ ಶಾರ್ಪ್ ಇದ್ದಾರೆ. ಬಟ್ ಹೌ ಟು ಸ್ಪೀಕ್, ಹೌ ಟು ಯುಟಿಲೈಸ್ ದಿಸ್ ಟೈಮ್, ಹೌ ಟು ಯುಟಿಲೈಸ್ ದಿಸ್ ಲ್ಯಾಂಗ್ವೇಜ್ ಅವ್ರಿಗೆ ಗೊತ್ತಿರೋದ್ರಿಂದ ಬೇರೆ ವಿಷಯಗಳಲ್ಲಿ ಮಗ್ನನಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಆ ಭಗವಂತ ಎಲ್ಲರಿಗೂ ಒಳ್ಳೆಯ ಅವಯವಗಳನ್ನು, ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಬಟ್ ನಾವು ಹೇಗೆ ಅದನ್ನು ಉಪಯೋಗ ಮಾಡ್ಕೋಬೇಕನ್ನೋದು ಗೊತ್ತಾಗದೇ ಇರೋದ್ರಿಂದ
ಬೇರೆ ವಿಷಯಗಳಲ್ಲಿ ನಮ್ಮ ಶಕ್ತಿಯನ್ನು ವ್ಯಯ ಮಾಡ್ತಾ ಇದ್ದೇವೆ. ಅದೇ ಶಕ್ತಿಯನ್ನು ಒಂದು ಲ್ಯಾಂಗ್ವೇಜ್ನಲ್ಲಾಗಲಿ, ಒಂದು ಸ್ಕಿಲ್ನಲ್ಲಾಗಲಿ, ಒಂದು ಕಮ್ಯುನಿಕೇಷನ್ ಸ್ಕಿಲ್, ಏನಾದರೂ ಒಂದು ಜ್ಞಾನ ಕೊಡಲಿಕ್ಕೆ ಅದೇ ಶಕ್ತಿಯನ್ನು ಹಾಕಿದರೆ ಸೇಮ್ ಶಕ್ತಿಯನ್ನು ನಾವು ಕೊಡ್ಬೋದು. ಎಲ್ಲ ಮನುಷ್ಯರು, ಎಲ್ಲ ಜನರು ಕೂಡ ಇದನ್ನು ಕಲಿಬೋದು, ಹೇಳ್ಬೋದು, ಮಾತಾಡ್ಬೋದು. ಆದರೆ ಮಾಡುವ ಮನಸ್ಸಿರಬೇಕು. ಮನಸ್ಸಿದ್ದಲ್ಲಿ ಮಾರ್ಗ. ಮನಸ್ಸಿಲ್ಲದೆ ನಾವು 20,000 ಕೊಟ್ಟು 10,000 ಕೊಟ್ಟು ಸಿಟಿಗೆ ಹೋಗಿ ಅಲ್ಲಿ ಹೋಗಿ ಡಿಜಿಟಲ್ ಆನ್ಲೈನ್ ಏನು ಕಲಿತರೂ ನಮ್ಗೆ ಮನಸ್ಸು ಇಲ್ಲದೆ ಹೋದರೆ, ಇಂಟ್ರೆಸ್ಟ್ ಇಲ್ಲದೆ ಹೋದರೆ ನಾವು ಏನು ಕಲಿಯೋಕ್ಕೆ ಸಾಧ್ಯವಿಲ್ಲ. ವಿ ಕಾಂಟ್ ಲರ್ನ್ ಎನಿಥಿಂಗ್. ಸೊ ವಿ ಹ್ಯಾವ್ ಟು ಮೈಂಡ್ ಸೆಟ್ ಫಸ್ಟ್. ಎಸ್, ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಎಸ್, ಐ ಕ್ಯಾನ್ ಲರ್ನ್ ದಿಸ್ ಲ್ಯಾಂಗ್ವೇಜ್. ಎಸ್, ಐ ಕ್ಯಾನ್ ಡೂ ಇಟ್. ಈ ಥರ ನೀವು ಪ್ರತಿಜ್ಞೆಗಳನ್ನು ಮಾಡಿ ಪದೇ ಪದೇ ನಿಮ್ಮನ್ನು ನೀವು ಮೋಟಿವೇಶನ್ ಮಾಡ್ತಾ ಇರೋದ್ರಿಂದ ನೀವು ದಿನದಿಂದ ದಿನಕ್ಕೆ ಯಾವುದೇ ವಿಷಯವನ್ನಾದರೂ ಗ್ರಹಿಸಬಲ್ಲರಿ, ಯಾವುದೇ ವಿಷಯವನ್ನು ಕಲಿಯಬಲ್ಲರಿ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಮತ್ತೆ ಸಾಕಷ್ಟು ವಿಷಯಗಳನ್ನು ಇದರಲ್ಲಿ ನಾನು ಕಲಿಸ್ತಾ ಇದ್ದೀನಿ. ಅಲ್ಲಿವರೆಗೂ ತಾನು ಈ ಚಾನಲ್ಗೆ ತಮ್ಮ ಆಶೀರ್ವಾದ ಮತ್ತು ಕೃಪೆ ಪ್ರೀತಿಯನ್ನು ಸದಾ ನೀಡ್ತಾ ಇರಿ ಅಂತ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಬಾಯ್.